ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹರ್ಷಪ್ರಿಯ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗರ್ಭ ಸಂಸ್ಕಾರದ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗರ್ಭ ಸಂಸ್ಕಾರ ಅಂತಂದರೆ ಒಬ್ಬ ಸಂಸ್ಕಾರವಂತ ಮಹಿಳೆಯು ತಾನು ಗರ್ಭಿಣಿ ಅಂತ ಯಾವಾಗ ಆಕೆಗೆ ಗೊತ್ತಾಗುತ್ತೋ ಅಂದಿನ ದಿನದಿಂದಲೇ ಆ ಒಂದು ಮಹಿಳೆ ತನ್ನ ಮಗುವಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸುವುದೇ ಗರ್ಭ ಸಂಸ್ಕಾರ ಅಂತ ಹೇಳಿ ನಾವು ಹೇಳ್ತೀವಿ. ಈ ಗರ್ಭ ಸಂಸ್ಕಾರವನ್ನು ಆ ಗರ್ಭಿಣಿ ಮಹಿಳೆ ತನಗೆ ಯಾವಾಗ ಕನ್ಫರ್ಮ್ ಆಗುತ್ತೆ, ನಾನು ಇವಾಗ ಪ್ರೆಗ್ನೆಂಟ್ ಅಂತ ಯಾವಾಗ ಕನ್ಫರ್ಮ್ ಆಗುತ್ತೆ ಆವತ್ತಿನ ದಿನದಿಂದಲೇ ಈ ಸಂಸ್ಕಾರವನ್ನು ನಾವು ಪ್ರಾರಂಭಿಸಬಹುದು. ಈ ಗರ್ಭ ಸಂಸ್ಕಾರವನ್ನು ಬರೀ ಮಹಿಳೆಯರು ಮಾತ್ರ ಪಾಲನೆ ಮಾಡಬೇಕು ಅಂತ ಅಲ್ಲ. ಮಹಿಳೆ ಅಂದರೆ ಯಾವ ಮಹಿಳೆ ಗರ್ಭಿಣಿ ಇರ್ತಾಳಲ್ಲ, ಆ ಮಹಿಳೆಯ ಮನೆಯವರೆಲ್ಲರೂ ಕೂಡ ಈ ಸಂಸ್ಕಾರವನ್ನು ಅಳವಡಿಸಬೇಕಾಗತ್ತೆ. ಒಂದು ವೇಳೆ ನಾನಿವಾಗ ಪ್ರೆಗ್ನೆಂಟ್ ಇದ್ದೀನಿ, ನನಗೆ ಗರ್ಭ ಸಂಸ್ಕಾರದ ಬಗ್ಗೆ ಗೊತ್ತಿರಲಿಲ್ಲ ಅಂದರೂ ಕೂಡ ನಿಮಗೆ ಯಾವಾಗ ಗರ್ಭ ಸಂಸ್ಕಾರದ ಬಗ್ಗೆ ಅರಿವಾಗುತ್ತೋ ಆವಾಗಿನಿಂದನೇ ನೀವು ಗರ್ಭ ಸಂಸ್ಕಾರವನ್ನು ಶುರು ಮಾಡಬಹುದು. ಅದರಲ್ಲಿ ಯಾವ ಏನಂತೀವಿ ಸಂಶಯವೂ ಇರೋದಿಲ್ಲ. ಯಾವಾಗ ಮಾಡಬೇಕು ಯಾವಾಗ ಬಿಡಬೇಕು ಆ ರೀತಿ ಏನೂ ಇಲ್ಲ. ನಿಮಗೆ ಯಾವಾಗ ಗೊತ್ತಾಗುತ್ತೋ ಆವಾಗಿನಿಂದನೇ ನೀವು ಶುರು ಮಾಡ್ಕೊಳ್ಳಿ, ಅದು ಕೂಡ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಮೊದಲ 3-4 ಮಂತ್ಸಲ್ಲಿ ಹೃದಯ ಕ್ರಿಯೇಟ್ ಆಗ್ತಾ ಇರುತ್ತೆ. ಆಗ ನೀವು ಚಿಕ್ಕ ಚಿಕ್ಕ ಅಂಶಗಳನ್ನು ತಿಳಿಸ್ತಾ ಹೋಗಬೇಕು. ಅಂದರೆ ನಿಮ್ಮ ಮಕ್ಕಳಿಗೆ ಗರ್ಭ ಸಂಸ್ಕಾರ ಅಂದರೆ ಹೊಟ್ಟೆಯಲ್ಲಿರುವಂತಹ ಮಗುವಿಗೆ ಹೊಟ್ಟೆಯಲ್ಲಿರುವಾಗಲೇ ನಾವು ಒಳ್ಳೆಯ ರೀತಿಯ ಸಂಸ್ಕಾರವನ್ನು, ಒಳ್ಳೆಯ ಆಚರಣೆಗಳನ್ನು, ಒಳ್ಳೆಯ ಪದ್ಧತಿಗಳನ್ನು ಹೇಳ್ತಾ ಹೋಗಬೇಕು. ಆವಾಗ ಮಗು ಅದನ್ನು ಹೊಟ್ಟೆಯಲ್ಲಿರುವಾಗಲೇ ಆಲಿಸ್ತಾ ಹೋಗುತ್ತೆ, ಅದು ಒಳ್ಳೆಯ ಸಂಸ್ಕಾರವನ್ನು ಕಲಿತಾ ಹೋಗುತ್ತೆ. ಇನ್ನು 3-4 ತಿಂಗಳುಗಳಲ್ಲಿ ಹೃದಯ ಕ್ರಿಯೇಟ್ ಆಗ್ತಾ ಇರುತ್ತೆ. ಆಗ ನೀವು ಚಿಕ್ಕ ಚಿಕ್ಕ ವಿಷಯಗಳನ್ನು ಹೇಳ್ತಾ ಹೋದಾಗ ಮಕ್ಕಳು ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗುತ್ತೆ ಹೊಟ್ಟೆಯಲ್ಲಿರುವಾಗಲೇ. ನಂತರ 5-6 ತಿಂಗಳಿನಿಂದ ಹಿಡಿದು ಗರ್ಭದಲ್ಲಿ ಇರುವಂತಹ ಮಕ್ಕಳಿಗೆ ಒಳ್ಳೆ ಕಥೆಗಳನ್ನು ಹೇಳಬಹುದು. 5-6 ತಿಂಗಳಲ್ಲಿರುವಂತಹ ಮಕ್ಕಳಿಗೆ ನೀವೇನು ಮಾಡಬೇಕಾಗುತ್ತೆ, ಚಿಕ್ಕದಾದಂತಹ ಕಥೆಗಳನ್ನು ಹೇಳಬೇಕಾಗತ್ತೆ. ಆ ಕಥೆಗಳು ಮಾರ್ಗದರ್ಶನವಾಗಿರಬೇಕು ಮಕ್ಕಳಿಗೆ. ಯಾವುದೇ ರೀತಿ ಹಾನಿಕಾರಕ, ಕೆಟ್ಟ ದುರ್ದೋಷ ಇರುವಂತಹ ಕಥೆಗಳನ್ನು ಹೇಳಕ್ಕೆ ಹೋಗಬೇಡಿ. ಮಕ್ಕಳಿಗೆ ಒಳ್ಳೆಯ ಸಂದೇಶಗಳನ್ನು ಕೊಡುವಂತಹ ಒಂದು ಅಂಶಗಳಿರುವಂತಹ ಕಥೆಗಳನ್ನು ನೀವು ಮಕ್ಕಳಿಗೆ ಹೇಳಿದಾಗ ಮಕ್ಕಳಿಗೆ ಹೊಟ್ಟೆಯಲ್ಲಿ ತುಂಬ ಖುಷಿ ಆಗುತ್ತೆ. ಅವು ಹೆಲ್ದಿಯಾಗಿದ್ವು ಅಂದರೆ ನಿಮಗೂ ಕೂಡ ಹೆಲ್ದಿಯಾಗಿ ಇರೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಗರ್ಭ ಸಂಸ್ಕಾರ ಅಂದರೆ ಮೂಲವಾಗಿ ತಾಯಿಯ ಆಲೋಚನೆಗಳು ಯಾವಾಗಲೂ ಉತ್ತಮವಾಗಿರಬೇಕು. ಇದರಿಂದ ಮಗು ಕೂಡ ಒಳ್ಳೆಯ ಆಲೋಚನೆಯನ್ನು ಮಾಡುತ್ತೆ. ತಾಯಿಯಾದಂತಹ ಒಂದು ಮಹಿಳೆ ಏನಿರ್ತಾಳೆ ಆಕೆ ಆಲೋಚನೆ ಯಾವಾಗಲೂ ಕೂಡ ಪಾಸಿಟಿವ್ ಆಗಿರಬೇಕು. ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವಲ್ಲ ನಮ್ಮ ಮಗು ಕೂಡ ಅಷ್ಟೇ ಪಾಸಿಟಿವ್ ಆಗಿರೋಕೆ ಟ್ರೈ ಮಾಡ್ತೈತಿ, ಅಷ್ಟೇ ಆರಾಮಾಗಿ ಹೆಲ್ದಿಯಾಗಿರ್ತೈತಿ. ನಾವು ನೆಗೆಟಿವ್ ಯೋಚನೆ ಮಾಡಿದಷ್ಟು ನಮ್ಗೆ ಪ್ರಾಬ್ಲಮ್ ಆಗ್ತೈತಿ. ನಮ್ಮ ಜೊತೆಗೆ ನಮ್ಮ ಮಗುವಿಗೂ ಕೂಡ ಇದರಿಂದ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಆಗ್ತಾವೆ. ಇನ್ನು ನಾವು ಎಷ್ಟು ಪಾಸಿಟಿವ್ ವಿಚಾರಗಳನ್ನ ಮಾಡ್ತಾ ಹೋಗ್ತೀವಲ್ಲ ಅದರಿಂದ ನಮ್ಮ ಮಗುವಿನ ಬೆಳವಣಿಗೆ ಮೇಲೆ ಸಾಕಷ್ಟು ಪರಿಣಾಮಗಳು ಬೀಳ್ತಾ ಹೋಗ್ತೈತಿ. ಇನ್ನು ಒಳ್ಳೆ ಮಾತುಗಳನ್ನು ಆಡ್ತಾ ಇರಬೇಕು. ಬೈಗುಳಗಳನ್ನು ಒಳ್ಳೊಳ್ಳೆ ಮಾತುಗಳನ್ನು ಆಡಬೇಕು, ಬೈಗುಳಗಳನ್ನು ಬೈಯಬಾರ್ದು. ಒಳ್ಳೆಯ ಆಲೋಚನೆಗಳನ್ನು ಮಾಡಬೇಕು. ಯಾವಾಗಲೂ ಒಳ್ಳೆಯ ವಿಚಾರಗಳನ್ನು ಮಾಡ್ತಾ ಹೋಗಬೇಕಾಗ್ತೈತಿ. ಇನ್ನು ಗರ್ಭ ಸಂಸ್ಕಾರವನ್ನು ನೀಡುವಂತಹ ತಾಯಿ ಯಾವಾಗಲೂ ಪಾಸಿಟಿವ್ ಆಗಿ ಇರಬೇಕು. ಆಗ ಮಗು ಕೂಡ ಗರ್ಭದಲ್ಲೇ ಪಾಸಿಟಿವ್ ಆಗಿರೋದನ್ನು ಕಲಿತೈತಿ. ಗರ್ಭ ಸಂಸ್ಕಾರವನ್ನು ಮಾಡಬೇಕು ಅಂದ್ಕೊಂಡಿರುವಂತಹ ಮಹಿಳೆ ಯಾವಾಗಲೂ ಕೂಡ ಪಾಸಿಟಿವ್ ಆಗಿರಬೇಕು. ಬರೀ ಆ ಮಹಿಳೆ ಮಾತ್ರ ಅಲ್ಲ, ಆ ಮಹಿಳೆಯ ಸುತ್ತಮುತ್ತಲಿರುವಂತಹ ಜನರು ಕೂಡ ಪಾಸಿಟಿವ್ ಆಗಿ ಇರಬೇಕಾಗ್ತೈತಿ. ಯಾಕಂದ್ರೆ ಆ ಮಗು ಆ ತಾಯಿಯನ್ನು ಮಾತ್ರ ಅಲ್ಲದೆ ತಂದೆ, ಅಜ್ಜ, ಅಜ್ಜಿ, ಅಣ್ಣ, ಅಕ್ಕ ಯಾರ್ಯಾರದಾರಲ್ಲ ಪ್ರತಿಯೊಬ್ಬರ ಮಾತುಗಳನ್ನು, ಪ್ರತಿಯೊಬ್ಬರ ಆಲೋಚನೆಗಳು ಆ ಮಗುವಿನ ಮೇಲೆ ಎಫೆಕ್ಟ್ ಆಗ್ತಿರ್ತೈತಿ. ಸೊ ಹಾಗಾಗಿ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಆ ಗರ್ಭಿಣಿ ಮಹಿಳೆ ತನ್ನ ಡೆಲಿವರಿವರೆಗೂ ನೀವೇನು ಮಾಡಬೇಕಾಗ್ತೈತಿ, ಮನೆಯ ಎಲ್ಲ ಮಂದಿಯೂ ಕೂಡ ಪಾಸಿಟಿವ್ ಆಗೇ ಥಿಂಕ್ ಮಾಡಬೇಕು. ಒಳ್ಳೆ ಮಾತುಗಳನ್ನು ಆಡಬೇಕು, ಒಳ್ಳೊಳ್ಳೆ ಸಂಸ್ಕಾರಗಳನ್ನು ಕೊಡಬೇಕು. ಮನೆಯಲ್ಲಿ ಜಗಳ ಮಾಡಬಾರ್ದು, ಬೈಬಾರ್ದು, ಮತ್ತು ನೆಗೆಟಿವ್ ಥಾಟ್ಸ್ ಏನೂ ಆಗದೇ ರೀತಿ ನೀವು ನೋಡ್ಕೋಬೇಕಾಗ್ತೈತಿ. ಆದಷ್ಟು ಮಹಿಳೆ ಮತ್ತು ಮನೆಯ ಜನ ಎಲ್ಲರೂ ಕೂಡ ಪಾಸಿಟಿವ್ ಆಗಿರಬೇಕಾಗ್ತೈತಿ. ಇನ್ನು ಗರ್ಭಿಣಿ ಮಹಿಳೆ ಮಗುವಿಗೆ ಗರ್ಭ ಸಂಸ್ಕಾರವನ್ನು ನೀಡುವುದರಲ್ಲಿ ಆಕೆಯ ಗಂಡನ ಪಾತ್ರವೂ ಕೂಡ ತುಂಬ ಮುಖ್ಯವಾಗಿರುತ್ತದೆ. ಹೌದು, ಬರೀ ಆ ಮಹಿಳೆಗೆ ಮಾತ್ರ ಈ ಗರ್ಭ ಸಂಸ್ಕಾರ ಅನ್ವಯಿಸುವುದಿಲ್ಲ, ಆಕೆಯ ಗಂಡನಿಗೂ ಕೂಡ ಅನ್ವಯಿಸ್ತೈತಿ. ಯಾಕಂದ್ರೆ ಮಗು ಹೆಚ್ಚು ಪಾಲನೆ ಮಾಡೋದು ತಾಯಿ ಮತ್ತು ತಂದೆ ಇಬ್ಬರದು ಅನುಕರಣೆ ಮಾಡ್ತೈತಿ. ಸೊ ಹಾಗಾಗಿ ತಾಯಿ ಎಷ್ಟು ಪಾಸಿಟಿವ್ ಆಗಿ ಆ್ಯಕ್ಟಿವ್ ಆಗಿ ನಕ್ಕೋತಿರ್ತಾಳೋ, ಎಷ್ಟಾಕಿ
ಒಳ್ಳೊಳ್ಳೆ ವಿಚಾರಗಳನ್ನ ಮಾತಾಡ್ತಿರ್ತಾಳೋ ಅದರ ಜೊತೆಗೆ ತಂದೆಯೂ ಕೂಡ ಒಳ್ಳೊಳ್ಳೆ ವಿಚಾರಗಳನ್ನು ಮಾತಾಡಬೇಕು, ಒಳ್ಳೊಳ್ಳೆ ಅಭಿರುಚಿಗಳನ್ನು ವ್ಯಕ್ತಪಡಿಸಬೇಕು. ಮಗುವಿನ ಜೊತೆಗೆ ಹೊಟ್ಟೆಯಲ್ಲಿರುವಾಗಲೇ ಅವನ ಕಾನ್ವರ್ಜೇಷನ್ ಸ್ಟಾರ್ಟ್ ಆಗಿರಬೇಕು. ಆವಾಗಲೇ ಆ ಮಗು ಹೊರಗಡೆ ಬಂದ ನಂತರವೂ ಕೂಡ ಒಳ್ಳೆಯ ಸಂಬಂಧಗಳ ಬಗ್ಗೆ ತಿಳ್ಕೊತಾನೋ, ಬಾಂಧವ್ಯಗಳ ಬಗ್ಗೆ ತಿಳ್ಕೊತಾನೋ, ಪ್ರೀತಿ ಅಂದರೆ ಏನು ತಿಳ್ಕೊತಾನೋ, ಸಂಬಂಧಗಳ ವ್ಯಾಲ್ಯೂ ಗೊತ್ತಾಗ್ತೈತಿ. ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದನ್ನು ನೀವು ಆವಾಗಲೇ ಕಲಿಸ್ಕೊಟ್ರಿ ಅಂದ್ರೆ ಮಕ್ಕಳಿಗೆ ಹುಟ್ಟುತ್ತಾನೆ ಬಂದುಬಿಡುತ್ತೆ. ಹೇಳ್ತಾರಲ್ಲ ಒಬ್ಬೊಬ್ರು ಹೇಳ್ತಾರಲ್ಲ, ನನ್ನ ಮಗ ಹುಟ್ಟುತ್ತಾನೆ ಭಾರಿ ಶಾಣೆ ಅದಾನ್ರಿ, ಅವ್ನಿಗೇನು ಕಲಿಸೋದು ಬೇಡ ಎಲ್ಲ ಕಲಿತ ಬಂದಂತಿರ್ತಾರೆ. ಯಾಕಪ್ಪ ಅಂದ್ರೆ ಒಳ್ಳೆಯ ಸಂಸ್ಕಾರವನ್ನು ಹೊಟ್ಟೆಯಲ್ಲಿರಬೇಕಾದ್ರೇ ನಾವು ಕೊಟ್ಟಾಗ ಮಕ್ಕಳು ಏನಂತಾರೆ, ಒಳ್ಳೆಯ ಸಂಸ್ಕಾರವಂತ ಮಕ್ಕಳು ಹುಡ್ತಾರೆ. ಹೌದಾ? ಇನ್ನು ಮಗು ಗರ್ಭದಲ್ಲಿರುವಾಗಲೇ ಅದರ ವ್ಯಕ್ತಿತ್ವವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಲು ಮೊದಲ ಹೆಜ್ಜೆ ಮಗು ಒಳ್ಳೆಯ ವ್ಯಕ್ತಿತ್ವವನ್ನು ಕಲಿಬೇಕು. ಈಗ ಒಬ್ಬೊಬ್ರು ಹೇಳ್ತಿರ್ತಾರೆ, ಆ ಮಗು ಏನ್ರಿ ಅವನ ಆ್ಯಟಿಟ್ಯೂಡೇ ಸರಿ ಇಲ್ಲ, ಅವನೇನಂತೀವಿ ವ್ಯಕ್ತಿತ್ವನೇ ಸರಿ ಇಲ್ಲ, ಅವ್ನ ಬಿಹೇವಿಯರ ಸರಿ ಇಲ್ಲ ಅಂಥೇಳಿ ಬೈತಿರ್ತೀವಿ. ವೇದಗಳ ಕಾಲದಾಗ ಪತಿ ಪತ್ನಿಯರು ಸೇರಿಕೊಂಡು ಗರ್ಭ ಸಂಸ್ಕಾರವನ್ನು ಮಾಡ್ತಿದ್ರು. ಆದರೆ ಅದು ಇಂದ ಕಡಿಮೆ ಆಗೈತಿ. ವೇದಗಳ ಕಾಲದಲ್ಲಿ ಹೋಗ್ರಿ, ಹಳೆಯ ಕಾಲಕ್ಕೆ ಹೋಗ್ರಿ, ಆಗಿನ ಕಾಲಕ್ಕೆ ನಾವು ಹೋದಾಗ ಅವಾಗ ಹೆಂಗಿತ್ತಪ್ಪ ಸಂಸ್ಕಾರ, ಒಳ್ಳೆಯ ಸಂಸ್ಕಾರ ಇತ್ತು. ಅವಾಗ ಏನು ಮಾಡ್ತಾಯಿದ್ರು, ಮಕ್ಕಳಿಗೆ ಹೊಟ್ಟೆಯಲ್ಲಿರುವಾಗಲೇ ಇವಾಗ ಒಳ್ಳೊಳ್ಳೆ ಸಂಸ್ಕಾರಗಳನ್ನು ಹೇಳ್ತಾಯಿದ್ರು, ಒಳ್ಳೆ ವಿದ್ಯೆಗಳನ್ನು ಕಲಿಸ್ತಾಯಿದ್ರು. ಹೊಟ್ಟೆಯಲ್ಲಿರುವಾಗಲೇ ಮಕ್ಕಳಿಗೆ ಎಲ್ಲ ರೀತಿಯ ವಿಚಾರಗಳನ್ನು ಅವರು ತಿಳಿಸ್ಬಿಡ್ತಾಯಿದ್ರು. ಆಗ ಮಕ್ಕಳು ಏನಾಗ್ತಾಯಿದ್ರು, ಚಾಣಾಕ್ಷರು, ಬುದ್ಧಿವಂತರು, ನಿಪುಣರು ಆಗ್ತಾಯಿದ್ರು. ಯಾಕಪ್ಪ ಅಂತಂದರೆ ತಂದೆ ತಾಯಿ ಅವರಿಗೆ ಭಾರಿ ಏನೂ ಅವಾಗ ವರ್ಕ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಟಿ ವಿ ಇರಲಿಲ್ಲ, ಮತ್ತೊಂದೇನೋ ಅವ್ರಿಗೆ ಇರಲಿಲ್ಲ, ಆಕ್ಸೆಸರೀಸ್ ಇರಲಿಲ್ಲ. ಸೊ ಆವಾಗ ಮಕ್ಕಳಿಗೆ ಬೆಳೆಸೋದು ಒಂದು ಕಲೆ ಆಗಿತ್ತು ಅವರಿಗೆ. ಇನ್ನು ಗರ್ಭದಲ್ಲಿರುವಾಗಲೇ ಮಗುವಿಗೆ ಉತ್ತಮ ಮೌಲ್ಯಗಳನ್ನು ಹೇಳಿಕೊಟ್ಟು ಮಗುವನ್ನು ಬುದ್ಧಿಶಾಲಿಯನ್ನಾಗಿ ಮಾಡಲು ಗರ್ಭ ಸಂಸ್ಕಾರದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಹೌದಾ? ಒಳ್ಳೆಯ ರೀತಿಯ ಮೌಲ್ಯಗಳನ್ನು, ಆದರ್ಶಗಳನ್ನು ನಾವು ಹೊಟ್ಟೆಯಲ್ಲಿರುವಾಗಲೇ ಮಕ್ಕಳಿಗೆ ಕೊಟ್ಟಾಗ ಮಕ್ಕಳು ಇನ್ನೊಂದು ಮಗುವಿಗೆ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಆದರ್ಶಪ್ರಾಯವಾದಂತಹ ವ್ಯಕ್ತಿಯಾಗಿ ಬೆಳೆಯೋಕ್ಕೆ ಸಾಧ್ಯ ಆಗ್ತೈತಿ. ಎಷ್ಟು ಚೆನ್ನಾಗೈತ್ರಿ, ಆ ಮಗುವಿನ ನೋಡಿ ಕಲೀರಿ ಅಂಥೇಳಿ ಇನ್ನೊಬ್ಬ ತಂದೆ ತಾಯಿ ನಿಮ್ಮನ್ನು ನೋಡಿ ಹೇಳುವಂಗಿರ್ಬೇಕು. ಆ ರೀತಿಯ ಮೌಲ್ಯಗಳನ್ನು ನಿಮ್ಮ ಮಕ್ಕಳಲ್ಲಿ ನೀವು ಬೆಳೆಸಿದಾಗ ಏನಾಗ್ತೈತಿ, ನಿಮ್ಮ ಹೆಸರು ಕೂಡ ಅಜರಾಮರವಾಗ್ತೈತಿ. ಸೊ ಹಾಗಾಗಿ ಮಕ್ಕಳಿಗೆ ಗರ್ಭ ಸಂಸ್ಕಾರವನ್ನು ಮೊದಲಿನಿಂದಾನೇ ಕೊಡಿ. ನೀವು ಗರ್ಭವತಿ ಅಲ್ಲದೆ ಹೋದರೂ ಕೂಡ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಬ್ಬ ಗರ್ಭಿಣಿ ಮಹಿಳೆಗೆ ನೀವು ಈ ಗರ್ಭ ಸಂಸ್ಕಾರದ ಬಗ್ಗೆ ತಿಳಿಸ್ಕೊಡ್ರಿ, ಗರ್ಭ ಸಂಸ್ಕಾರವನ್ನು ಮಾಡಿರಿ. ಅಥವಾ ನೀವು ಯಾರಾದರೂ ಅತ್ತೆಯಾಗಿದ್ದರೆ, ಸೊಸೆಯಾಗಿದ್ದರೆ, ಅಥವಾ ನೀವು ಒಬ್ಬ ಮಾವನಾಗಿದ್ದರೆ, ಯಾರೇ ಆಗಿದ್ದರೂ ಕೂಡ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಗರ್ಭ ಸಂಸ್ಕಾರದ ಮಹತ್ವವನ್ನು ತಿಳಿಸಿಕೊಡಿ. ಹೌದಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.